ಪಬ್ಲಿಕ್ ಟಿವಿಯ 13ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಮಾತನಾಡಿದಾಗ ಅದರಲ್ಲಿ ಸಿಎಂ ದಾಖಲೆ ಬರೆಯುವ ಬಗ್ಗೆ ಸುಳಿವನ್ನ ಬಿಟ್ಟುಕೊಟ್ಟಿದ್ರು. ಕಾಂಗ್ರೆಸ್ನಲ್ಲಿ ಈಗ ಅದು ಸಂಚಲನವನ್ನ ಮೂಡಿಸಿದೆ. ಈ ಬೆನ್ನಲ್ಲೇ ಬಣ ಬಡಿದಾಟ ತೀವ್ರಗೊಂಡಿದೆ. ಮುಖ್ಯಮಂತ್ರಿಯ ಹೆಸರನ್ನ ಯಾರು ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಅನ್ನುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಚಿವ ರಾಜಣ್ಣ ಅವರು ತಿರುಗೇಟನ್ನ ಕೊಡ್ತಾನೇ ಸಾಕ್ತಾ ಇದ್ದಾರೆ. ನಾವು ಯಾರ ಹೆಸರನ್ನು ಕೂಡ ದುರುಪಯೋಗ ಪಡಿಸಿಕೊಂಡಿಲ್ಲ. ಡಿಕೆ ಶಿವಕುಮಾರ್ ಮೊದಲು ಎಐಸಿಸಿ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದನ್ನ ನಿಲ್ಲಿಸಲಿ ಅಂತ ರಾಜಣ್ಣ ಅವರ ಎಚ್ಚರಿಕೆ. ಡಿಸಿಎಂ ಸ್ಥಾನ ಅಂದ್ರೆ ಹೆಚ್ಚುವರಿ ಕಿರೀಟ ಏನಿರಲ್ಲ ರೀ. ನಮಗೆ ವಾರ್ನಿಂಗ್ ನೀಡಲು ಜಿಸಿ ಚಂದ್ರಶೇಖರ್ ಯಾರು? ಕೆಪಿಸಿ ಕಾರ್ಯಾಧ್ಯಕ್ಷ ಅಂದ್ರೆ 2 ಕೊಂಬಿರುತ್ತಾ ಅಂತ ರಾಜಣ್ಣ ಅವರ ಮಾತುಗಳು. ರಾಜಣ್ಣ ಕುರಿತ ಪ್ರಶ್ನೆಗಳಿಗೆ ಎಐಸಿಸಿ ಅಧ್ಯಕ್ಷರು ಮತ್ತು ಡಿಸಿಎಂ ಉತ್ತರಿಸದೆ ಜಾರಿಕೊಂಡ್ರು. ಸಿದ್ದರಾಮಯ್ಯ ಅವರೇ ಸಿಎಂ ಸ್ಥಾನದಲ್ಲಿ ಮುಂದುವರಿಬಹುದು, ಅದರಲ್ಲಿ ತಪ್ಪೇನ್ರಿ ಇದೆ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರು ಸಚಿವ ಸಂತೋಷ್ ಲಾಡ್. ಪ್ರಧಾನಮಂತ್ರಿನೇ ಬದಲಾಗಬಹುದು ಅಂತ ಅವರದೊಂದು ಕಿಂಡಲು, ಅದು ನಮಗೂ ಮಾಹಿತಿ ಇದೆ ಅಂತ ಅವರು ಹೇಳಿದ್ದಾರೆ. ಇನ್ನು ಮಾರ್ಚ್ ನಂತರ ಸಂಪುಟ ವಿಸ್ತರಣೆ ಆಗುವ ಸುಳಿವನ್ನ ಸಚಿವ ಸ್ಥಾನದ ಆಕಾಂಕ್ಷಿ ವಿನಯ್ ಕುಲಕರ್ಣಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವರು ಎಐಸಿಸಿನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಯಾರಿಂದ ನಾನು ಪಕ್ಷದ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ. ಏನೇನು ಡಿಸಿಎಂ ಅನ್ನೇನು ಹೊಸದಾಗಿ ಏನು ಕಿರೀಟ ಇಡ್ತಾರ? ಅವ್ರಿಗೆ ಏನು ಕಿರೀಟ ಇರೋದಿಲ್ಲ. ವೈಯಕ್ತಿಕವಾಗಿ ನನಗೆ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದು ವಿಚಾರಗಳು ಬರ್ತವೆ, ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದಷ್ಟೇ. ಜಿಸಿ ಚಂದ್ರಶೇಖರ್ ಯಾಕೆ ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ? ನಾನು ಮಹಾಭಾರತ ರಾಮಾಯಣ ಅವೆಲ್ಲ ಓದೋನು ಅಲ್ಲ, ಕೇಳೋನು ಅಲ್ಲ. ಯಾವ ಶಿಶುಪಾಲನೋ ಯಾವ ಕೃಷ್ಣನೋ ಲಯಬಿಲಿಟಿ ಆಗ್ಬಾರ್ದು, ಎಲ್ಲ ಹೊರೆ ಇವೆಲ್ಲ. ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡ್ಬೇಕು. ರಾಜಣ್ಣ ಎಐಸಿಸಿ ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಸರ್. ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ, ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀನಿ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆಯಲ್ಲ ಸರ್? ಹುಷಾರಿಲ್ಲ ನಾ ಎಲ್ಲೂ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆಯಲ್ಲ ಸರ್? ಹುಷಾರಿಲ್ಲ ನಾ ಎಲ್ಲೂ. ಅವ್ರಿಗೇನು ಕೆಲಸ ಮಾಡೋಕೆ ರಗಡಿದೆ, ಅದನ್ನು ಮಾಡಿದರೆ ಸಾಕು. ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರ್ದನ್ನ ಚರ್ಚೆ ಮಾಡಿ ಏನು ಮೈ ಮೇಲೆ ಹಾಕೋದಿರುತ್ತೆ. ಯಾರು ಇಲ್ಲ ಅಂತ ಹೇಳಿದ್ದಾರೆ, ಅವರೇ ಇದ್ದಾರಲ್ಲ, ಮುಂದೂ ಅವರು ಇರ್ಬೋದು, ಅದ್ರಾಗ ಏನು ತಪ್ಪಿದೆ? ನೆಕ್ಸ್ಟ್ ಮುಂದೆ ಚಂದ್ರಬಾಬು ನಾಯ್ಡು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತ ಇದೆ, ಅಥವಾ ನಿತೀಶ್ ಕುಮಾರ್ ಅವರು ಆಗ್ಬೋದು, ಅಥವಾ ನಿತಿನ್ ಗಡ್ಕರಿ ಆಗ್ಬೋದು ಅಂಬುದಿದೆ. ನನಗೆ ಇರ್ತಕ್ಕಂಥ ಒಳ ಮಾಹಿತಿ, ನಾನು ಮನವಿ ಕೂಡ ಮಾಡ್ತಕ್ಕಂಥದ್ದು ಬಿಜೆಪಿಯ ಮುಖಂಡರುಗಳಲ್ಲಿ, ಕಾರ್ಯಕರ್ತರಲ್ಲಿ, ಸ್ವಾಮಿ ಸಾಕು ಮಾಡಿ ಸಾಹೇಬ್ರ ವಿಶ್ವಗುರುನ ಇಳಿಸ್ರಿ, ನಾನೇ ಬುದ್ಧಿವಂತ ನಾನೇ ವಿಶ್ವಗುರು ಅನ್ನೋದನ್ನ ಸ್ವಲ್ಪ ನಿಂದಿಸ್ಬಿಟ್ರೆ ಬಿಜೆಪಿಯವರು. ಇದು ಸರ್, ಈಗ ಡಿಸಿಎಂಗೂ ಅಥವಾ ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೂ ಪವರ್ ಇಲ್ಲದೆ ಹುದ್ದೆಗಳು ಸೃಷ್ಟಿ ಆಗ್ಬಿಡುತ್ತಾ ಸರ್? ಕಾರ್ಯಾಧ್ಯಕ್ಷರ ಹುದ್ದೆ ಯಾವ ಹುದ್ದೆ ರೀ? ಅದೊಂದು ಪೋಖ್ರಿಗಳು ಸುಮ್ಮನೆ ಮಾಡ್ಕೊಳ್ಳೋ ಅಂತ ಇಡಿಯಾಟಿಕ್ ಪೋಸ್ಟ್ಗಳು, ಅದು ಒಂದು ಹುದ್ದೆನಾ? ಯಾಕೆ ಸರ್? ಬಾಗಲಕಾಯಕ್ಕೆ ಯೋಗ್ಯತೆ ಇಲ್ದಿರೋ ಹುದ್ದೆಗಳವೆಲ್ಲ ಬಿಟಾಕ್ರಿ. ಯಾವುದ್ರಿ ಕಾರ್ಯಾಧ್ಯಕ್ಷ ಹುದ್ದೆ? ಯಾರ್ರೀ ಅದು ಕಾರ್ಯಾಧ್ಯಕ್ಷರುಗಳು? ಏನಿದೆಯಂತೆ ಅವ್ರಿಗೆ ಅಧಿಕಾರ? ಸಮಾಧಾನ ಮಾಡಕ್ಕೆ ಕೊಡು. ಸುಮ್ಮನೆ ಯಾವಂತ ಬಾಲ ಹಿಡ್ಕೊಂಡು ತಿರುಗಾಡ ಪೋಸ್ಟ್ಗಳು, ಅದಕ್ಕೆ ಅಧಿಕಾರ ಇದೆಯಂತ? ಏನಿದೆಯಂತೆ ಅಧಿಕಾರ? ಅದಕ್ಕೆ ಬಾಯಿ ಮುಚ್ಕೊಂಡು ಇರಬೇಕು. ಕಾರ್ಯಾಧ್ಯಕ್ಷ ಅಂತಂದ್ರೆ ನಿಮ್ಗೊಂದು ಪೋಸ್ಟ್ ಕೊಟ್ಟಿದ್ದೀವಿ, ಬಾಯಿ ಮುಚ್ಕೊಂಡು ಇರು ಅಂತ ಅರ್ಥ. ಕೇಳಿ, ಕಾಂಗ್ರೆಸ್ಗೆ 135 ಸೀಟ್ ಬಂದಿದ್ದೆ ಶಾಪವಾಗ್ತಾ ಇದೆಯಾ ಅಂತ? ಶಾಪನೋ ಇನ್ನೊಂದು ಯಾರು ಶಾಪ ಆಗಿದ್ದಕ್ಕೆ ವರ ಕೊಟ್ಟಿದ್ದು ನೀವೇನು ಕತೆ ಕಾಯ್ತಾ ಇದ್ರ ಕೊಡವಾಗ? ಹಂಗಾರೆ ನಿಮ್ಮನ್ನು ಕೇಳ್ಕೊಳ್ಳಿ ಫಸ್ಟು. ಅವ್ರನ್ನೇ ಕೇಳ್ತೀರಿ ನೀವು. ಜನ ಅವ್ರು ಕೇಳಿದ್ರ ನಿಮ್ಮನ್ನ 135 ಕೊಡು ನನಗೆ ಅಂತ? ನಾನು ಹೆಂಗ್ ಕೊಡೋದು? ಜನ ಕೊಟ್ಟಿರೋದು ಅದನ್ನೇ ನಾನೇನು, ನೀವು ಅಂದ್ರೆ ಜನನ್ನೇ ಕೇಳ್ತಿರೋದು. ಜನನ್ ಕೇಳ್ಕೊಳ್ಳಿ. ಮತ್ತೆ ಶಾಪ ಆಯ್ತೋ ಅಂತಂದ್ರೆ ಕೊಡಿ ಕೇಳಿದ್ರ? ಅವರು ಸ್ಥಾನಗಳು ಬಂದಿದ್ದಕ್ಕೆ ಕೇಳಿದ್ರ ಅವರು? ಇಲ್ಲ. ಯಾಕೆ ಕೊಟ್ರಿ? ಮತ್ತೆ ಕೊಟ್ಮೇಲೆ ಬಾಯಿ ಮುಚ್ಕೊಂಡು ಅನುಭವಿಸಿ, ಎಲ್ಲವನ್ನೂ ಅನುಭವಿಸ್ಬೇಕು ಅಷ್ಟೇ. ಅವರ ಗುರಿ ಇರಬೇಕಾಗಿದ್ದು ಅಭಿವೃದ್ಧಿ ಕಡೆಗೆ. ಬಟ್ ಇನ್ನೂ ಅವ್ರ ಕುರ್ಚಿಗಳು ಅಭಿವೃದ್ಧಿ ಕಡೆಗೆ ಹೋಗೋಕ್ಕೆ ದುಡ್ಡೆಲ್ಲಿದೆ? ಕಾಸು ಬೇಕಲ್ಲ. ಫಸ್ಟು ಕಾಸನ್ನೆಲ್ಲ ಹರಿದು ಹಂಚಿ ತಿಂದು ಬಿಟ್ಟಿದ್ದಾರೆ ಗ್ಯಾರಂಟಿ ವ್ಯವಹಾರದಲ್ಲಿ. ಅದನ್ನ ಕೊಡಕ್ಕೂ ಕಾಸಿಲ್ಲ ಇವ್ರ ಹತ್ರ ಇವಾಗ. ಹೌದು. ಎಲ್ಲಿಂದಿದೆ ಅಭಿವೃದ್ಧಿಗೆ ಕಾಸು? ಅಭಿವೃದ್ಧಿ ಅಂದರೆ ಏನು? ಅವ್ರ ಅಭಿವೃದ್ಧಿ ಆಗಬೇಕು, ಅದಾಗ್ತಾ ಇದೆ. ಅಲ್ಲಲ್ಲಿ ದುಡ್ಡು ಕೊಟ್ಟಿದ್ದಾರೆ ಕ್ಷೇತ್ರಗಳಿಗೆ. ಯಾರ್ಯಾರು ಎಷ್ಟೆಷ್ಟು ಗಬರ್ಕೊಂಡು ತಿನ್ಬೋದು ಅಷ್ಟು ತಿನ್ಕೋತಿದ್ದಾರೆ, ಅದಾಗ್ತಿದೆ. ಇನ್ಯಾರು ಅಭಿವೃದ್ಧಿ ಆಗಬೇಕು? ಸರ್, ಈ ಸರ್ಕಾರ ಬಂದ್ರೆ ಏನೋ ಒಂದು ಬದಲಾವಣೆ ತರ್ತಾರೆ. ತಂದಿದಾರಲ್ಲ 40% ಕಂಟಿನ್ಯೂಡ್ ಗ್ಯಾರಂಟಿಗಳು, ತಡ್ಕ ಬಡ್ಕ ಕಾಳಿ ಬೋಳಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ತಂದಿದಾರಲ್ಲ ಬದಲಾವಣೆ. 40% ನಿಲ್ತಾ ಇಲ್ಲ. ನಿಲ್ಲಿಸದೇ ಇರೋದೇ ಬದಲಾವಣೆ ಅಲ್ವೇ? ನಿಲ್ಲಿಸ್ತೀವಿ ಅಂತ ಹೇಳಿದ್ದೆ. ಎಲ್ಲ ಹೇಳಿದ್ರು ಅವ್ರು ನಿಲ್ಲಿಸ್ತೀವಿ ಅಂತ. ಆ ದುಡ್ಡಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂದ್ರು, ಮಾಡ್ತಿದಾರಲ್ಲ.
ಅದರಲ್ಲಿ ಅಭಿವೃದ್ಧಿ ಮಾಡ್ತಿರೋದು. ಇದರಲ್ಲಿ ಸ್ವ ಅಭಿವೃದ್ಧಿನ ಅಥವಾ ಜನ ಅದು ಗೊತ್ತಿಲ್ಲ, ನೀವು ಹೋಗಿ ಅವ್ರನ್ನ ಕೇಳ್ಕೊಂಬ, ನಿಮ್ಗೆ ಪರಿಚಯ ಇದ್ರು ಅವರು, ನನ್ನನ್ನು ಕೇಳಬೇಡಿ. ಯಾವ ಅಭಿವೃದ್ಧಿ ಅಂತ ಸರ್ ಆ ಪ್ರಶ್ನೆ. ಡೋಂಟ್ ಟೆಲ್ ಮಿ ಆಲ್ ದಿಸ್. ಸುಮ್ಮನೆ ಇಲ್ಲಿ ಕೂತ್ಕೊಂಡು ನಾವುಗಳು ಚರ್ಚೆ ಮಾಡಿಬಿಟ್ರೆ ಏನೋ ಗನಂದಾರಿ ಏನೋ ದೊಡ್ಡ ಅಚೀವ್ ಮಾಡ್ತಾ ಇದ್ದೀವಿ ಏನೋ ಭ್ರಮೆಗೆ ಬರಬೇಡಿ ಪತ್ರಕರ್ತರುಗಳು. ನಾವು ಅಲ್ಟಿಮೇಟ್ಲಿ ವಿ ಆರ್ ಓನ್ಲಿ ಕಮ್ಯುನಿಕೇಟಿಂಗ್ ವಾಟ್ ಈಸ್ ಹ್ಯಾಪನಿಂಗ್. ಇದಕ್ಕೆ ಅಪ್ಪನಂತ ತಾತನಂತದ್ದು ಜನಕ್ಕೆ ಗೊತ್ತಿದೆ. ಏನು ನೀವು ಹೇಳ್ಬಿಟ್ಟೇ ಗೊತ್ತಾಗಬೇಕು ಅಂತ ಏನಿಲ್ಲ ಇಲ್ಲಿ. ಬಟ್ ರಾಜಣ್ಣ ಅವ್ರು ಪಡ್ಕೊಳ್ಳೋದು ಏನಿದೆ ಸರ್ ಇದರಲ್ಲಿ, ಇಷ್ಟೆಲ್ಲ ಮಾತನಾಡಿ? ನೀವು ಪಡ್ಕೊಳ್ಳೋದೇನಿದೆ ಟಿ ವಿನವರು? ಪತ್ರಕರ್ತರಾಗಿ ನಾವು ಸುದ್ದಿ ಆಯ್ತಪ್ಪ, ಅದನ್ನೇ ತೋರಿಸಿ ನೀವು ಪಡ್ಕೊಳ್ಳೋದೇನಿದೆ? ಹಂಗೆ ಅವ್ರಿಗೂ ಏನೋ ಇರುತ್ತೆ. ನಿಮ್ಗೇನು ಇಲ್ವಾ? ಸೊನ್ನೆನಾ ನಿಮ್ಗಂಗೆ? ನೀವು ಸುಮ್ಮನೆ ತಲೆಕೆಟ್ಟು ಹಾಕ್ತಾ ಇದ್ದೀರಾ ಹಾಗಾದ್ರೆ? ಇಲ್ವಲ್ಲ, ಹಾಗೆ ಅವ್ರಿಗೂ ಇರುತ್ತೆ ಅದು. ಬಾಲಕೃಷ್ಣ ಪಡ್ಕೊಳ್ಳೋದು ಏನು? ಡಿ ಕೆ ಪರವಾಗಿ ಮಾತಾಡ್ಬೋದಾ? ನಾಯಕರನ್ನು ಮೆಚ್ಚಿಸ. ಹಾಗಾದ್ರೆ ಇಲ್ಲಿ ಯಾಕೆ ಇರಬಾರ್ದದು? ಅಲ್ಲೂ ಅದೇ ಇದೆ. ಮತ್ ಬಿಡಿ. ಬಟ್ ಇಷ್ಟು ತರ ಗುಂಪಲ್ಲಿ ಇದ್ದಿದ್ದು ಈಗ ಏಕ ವ್ಯಕ್ತಿಯಾಗಿ ಏನಾದ್ರೂ ಹಾಕ್ಕೊಳ್ಳಿ, ಏನು ಪಡ್ಕೊಳ್ಳೋದು? ಅವ್ರವ್ರಿಗೆ ಏನು ಬೇಕೋ ಅದನ್ನು ಪಡ್ಕೋತಾರೆ. ಕೆಲವೊಮ್ಮೆ ಸೈದ್ಧಾಂತಿಕವಾಗೂ ಇರ್ಬೋದು. ಅಲ್ಲ, ಬಿಜೆಪಿಯಲ್ಲಿ ಹೈಕಮಾಂಡ್ ಹೆಂಗ್ ಹಿಡಿತ ರಾಜ್ಯಕ್ಕೆ ತಪ್ಪಿದೆಯೋ ಹಂಗೆ ಕಾಂಗ್ರೆಸ್ನ ಹಿಡಿತವು ಕೂಡ ರಾಜ್ಯಕ್ಕೆ ತಪ್ತಾ ಇದೆ ಅಂತ ಗೊತ್ತಿಲ್ಲ. ದಟ್ ಖರ್ಗೆ ಹ್ಯಾಸ್ ಟು ಆನ್ಸರ್. ನಾನಲ್ಲ ಅದನ್ನು ಆನ್ಸರ್ ಮಾಡಬೇಕಾಗಿರೋದು. ಖರ್ಗೆ ಮಸ್ಟ್ ಆನ್ಸರ್ ಇಟ್. ಖರ್ಗೆಗೆ ಡಬಲ್ ಅವಮಾನ ಅನ್ನೋದನ್ನ ಮರೀಬಾರ್ದು. ಖರ್ಗೆ ಒಂದು, ಈಗ ಸಂತೋಷ್ ಲಾಡ್ ಹೇಳ್ತಿದ್ರು ಪ್ರೈಮ್ ಮಿನಿಸ್ಟರ್ ಚೇಂಜ್ ಮಾಡ್ತಾರೆ. ನನಗೂ ಇನ್ಫಾರ್ಮೇಶನ್ ಇದೆ, ಖರ್ಗೆನ್ ಮೋಸ್ಟ್ಲಿ ಚೇಂಜ್ ಮಾಡ್ತಿದ್ದಾರೆ, ಎಐಸಿ ಅಧ್ಯಕ್ಷ ಪ್ರಿಯಾಂಕಾ ಗಾಂಧಿ ತರ್ತಿದ್ದಾರೆ ಅಂತ ನನಗೊಂದು ಇನ್ಫಾರ್ಮೇಶನ್ ಇದೆ. ಎಐಸಿ ಅಧ್ಯಕ್ಷರನ್ನಾಗಿ ಆಗ್ತಿಲ್ಲ ಖರ್ಗೆ ಕೈಲಿ. ಅಂದ್ರೆ ಎಲ್ಲ ಥರದಲ್ಲೂ ಆಗ್ತಿಲ್ಲ ಅವ್ರ ಕೈಲಿ. ಅವ್ರ ಮಾತನ್ನು ಯಾರು ಕೇಳಲ್ಲ. ಎಲ್ಲದಕ್ಕೂ ವಾಪಸ್ ಫ್ಯಾಮಿಲಿ ಹತ್ರಕ್ಕೆ ಬರ್ತಿದೆ ಎಲ್ಲಾನು. ಹಂಗಾಗಿ ಈಗ ರಾಹುಲ್ ಗಾಂಧಿ ಬೇಡ, ಸುಮ್ಮನೆ ಪ್ರಿಯಾಂಕಾ ಮಾಡ್ಬಿಡೋಣ ಅಂತ ಏನೋ ಪ್ಲಾನ್ ನಡೀತಿದೆ ಅಂತ ಒಂದು ಸುದ್ದಿ ಇದೆಯಪ್ಪ. ಇದು ಬಲ್ಲ ಮೂಲಗಳ ಮಾಹಿತಿ. ನನಗೆ ಮಾಹಿತಿ ಇದೆ ರೀ. ಸಂತೋಷ್ ಲಾಡ್ಗೆ ಹೆಂಗೆ ಮಾಹಿತಿ ಇದೆಯೋ ನನಗೂ ಮಾಹಿತಿ ಇದೆಯಪ್ಪ. ಏನು ಮಾಡೋಣ ಅದಕ್ಕೆ? ಖರ್ಗೆಗೆ ಡಬಲ್ ಮೋಕ್ಷ ಇದು. ಯಾಕಂದರೆ ಒಂದು ಕಡೆ ತಾನೇ ಬಂದಿರೋ ರಾಜ್ಯದಿಂದ ಅದನ್ನು ನಿಭಾಯಿಸಬೇಕು. ಹೌದು. ಇನ್ನೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಕುಹಕಕ್ಕೆ ಒಳಗಾಗ್ದಂಗೆ ನೋಡ್ಕೋಬೇಕು. ಅದೆರಡೂ ಆಗ್ತಿಲ್ಲ ಸದ್ಯಕ್ಕೆ. ಬಟ್ ಸ್ಟಿಲ್ ಈಗಲೂ ಬಿ ಜೆ ಪಿಯ ಲೆವೆಲಲ್ಲಿ ನಡೀತಿಲ್ಲ ಇದು. ಬಿ ಜೆ ಪಿದು ಯಾವ ನಿಯಂತ್ರಣಕ್ಕೂ ಸಿಕ್ಕದ ಲೆವೆಲ್ಗೆ ಹೋಗಾಗಿದೆ ಅದು. ಅದು ಈ ಹಾದಿ ಬೀದಿನಲ್ಲಿ ಚರಂಡಿಲಿ ರಾಡಿ ಮಾಡ್ಕೊಳ್ಳೋಕ್ಕಿಂತ ವರ್ಷ ಆಗೋಗಿದೆ ಅದು. ಬಿ ಜೆ ಪಿ ನನ್ನ ಪ್ರಕಾರ ಪಕ್ಷ ಎಂದು ಕರೆಸಿಕೊಳ್ಳಲು ಕರ್ನಾಟಕದಲ್ಲಿ ಮೋಸ್ಟ್ ಅಯೋಗ್ಯ ಪಕ್ಷಗಳು ಯಾವ್ದಾದ್ರು ಈ ದೇಶದಲ್ಲಿದ್ದರೆ ಅದು ಕರ್ನಾಟಕದಲ್ಲೇ. ಹಾಗಾಗಿ ನನಗೆ ಬಿ ಜೆ ಪಿದು ಹೇಳಕ್ಕೆ ಬರಬೇಡಿ. ಅವರು ವೇಸ್ಟ್ ಬಾಡಿಗಳು, ಡಿಸ್ಕಷನ್ಗೆ ಯೋಗ್ಯವಿಲ್ಲದೆ ಇರುವಂತಹ ಕಂತ್ರಿಗಳು ಮತ್ತು ಕಚಡಗಳು. ಇವರು ಕಚಡಗಳೇ ಇರ್ಬೋದು, ಡಿಗ್ರಿ ಸ್ವಲ್ಪ ಬೆಟ್ರಿ ಅವರು. ಕಾಂಪಿಟೇಷನ್ ಸಾಧ್ಯ ಇಲ್ವಾ ಸರ್? ಅಷ್ಟು. ಡಿ ಕೆ ಶೇಖರ್ ಯಾರು ಮಾಡಬೇಕು? ಯಾರು ಜಿ ಸಿ ಚಂದ್ರಶೇಖರ್ ಅಂತ ಯಾರು ಮಾಡಬೇಕು? ಯಾರೋ ಒಬ್ಬರನ್ನ ಮಾಡ್ಕೊಳ್ಳಿ. ಯಾರು ಬೇಡ ಅಂದವ್ರು ನಿಮ್ಮನ್ನು? ಸಿದ್ದರಾಮಯ್ಯನೇ ಇರಬೇಕಾ? ಇರಲಿ ಬಿಡಿ. ಇಲ್ಲ ಜಿ ಕೆನೇ ಮಾಡಬೇಕಾ? ಇರಲಿ ಬಿಡಿ. ಯಾರೋ ಒಬ್ರನ್ನ ಮಾಡ್ಕೋಬೇಕು ಅಷ್ಟೇ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸಲು ರಾಜ್ಯ ಸರ್ಕಾರ ಕಸರತ್ತನ್ನ ನಡೆಸಿರುವಂತೆ ಕಾಣಿಸ್ತಾ ಇದೆ. ಶಕ್ತಿ ಯೋಜನೆ ಹೊರತುಪಡಿಸಿ ಉಳಿದ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗ್ತಿಲ್ಲ. ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆಗಳ ಹಣ ನಿರಂತರವಾಗಿ ಫಲಾನುಭವಿಗಳ ಕಿಸೆ ಸೇರ್ತಿಲ್ಲ. ಕಳೆದ 3 ತಿಂಗಳಿನಿಂದ ಗ್ಯಾರಂಟಿ ಸ್ಕೀಮ್ನ ದುಡ್ಡು ರಿಲೀಸ್ ಆಗಿಲ್ಲ. ಇದರ ಜೊತೆಗೆ 5 ತಿಂಗಳಿನಿಂದ ಅನ್ನಭಾಗ್ಯದ ಹಣವೂ ಬಿಡುಗಡೆಯಾಗಿಲ್ಲ. ಇದು ಸಾಲದು ಅಂತ ಪಿಂಚಣಿ ದುಡ್ಡು ಕೂಡ ಕಾಲಕಾಲಕ್ಕೆ ರಿಲೀಸ್ ಆಗ್ತಿಲ್ಲ. ಇದರಿಂದ ಬಡಬಗ್ಗರು ಪರಿತಪಿಸ್ತಾ ಇದ್ದಾರೆ. ಔಷಧಿ, ಮನೆ ಬಾಡಿಗೆ ಸೇರಿದಂತೆ ನಿತ್ಯದ ಅಗತ್ಯಗಳಿಗೆ ಎಲ್ಲಿ ಹೋಗೋದು ಅಂತ ಅವ್ರು ಕೇಳ್ತಿದ್ದಾರೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಕೂಡ ನಡೆಸಿತು. ಆ ಸಂದರ್ಭದಲ್ಲಿ ಅನಾವರಣ ಆಯಿತು ಒಂದಷ್ಟು ಸಮಸ್ಯೆಗಳು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ, ಗ್ಯಾರಂಟಿ ದುಡ್ಡನ್ನು ರಿಲೀಸ್ ಮಾಡಿ ಅಂತ ಫಲಾನುಭವಿಗಳು ಆಗ್ರಹಿಸಿದ್ದಾರೆ. ಹಾಗಿದ್ರೆ ನೋಡೋಣ. ಲಗ್ಗೆರೆಯ ಫಲಾನುಭವಿಯೊಬ್ರು ಹೇಳ್ತಾರೆ, ದಸರಾಗ್ ಬಂತಷ್ಟೇ, ಅದಾದ್ಮೇಲೆ ದುಡ್ಡು ಬಂತ ಅಂತ ಅಕೌಂಟ್ ಚೆಕ್ ಮಾಡ್ತಿದ್ದೀವಿ, ದುಡ್ಡು ಬಂದಿಲ್ಲ ಅಂತ. ಅವ್ರ ಕತೆ ಕೇಳಿ. ಹಬ್ಬಕ್ಕೆ ಬಂತು, ತಿರ್ಗಾ ದಸರಾಗ್ ಬಂತು ಅಷ್ಟೇ. 3 ತಿಂಗಳಿಗೆ ಒಂದ್ಸತಿ ಬರುತ್ತೆ. ಕೊಡ್ತೀನಿ ಅಂದಿದ್ಮೇಲೆ ಕರೆಕ್ಟಾಗಿ ಕೊಡ್ಬೇಕಲ್ಲ. ಬರ್ತಾ ಇತ್ತು, ಅದು 3 ತಿಂಗಳಾಯ್ತು ಬಂದಿಲ್ಲ. ಅದಕ್ಕೆ ಕೇಳೋಣ ಅಂತ ಇಲ್ಲಿ ಬಂದಿದ್ದೀನಿ.
ಏನೋ ಕಮಲಾನಗರದ ಮಹಿಳೆ ಹೇಳ್ತಾರೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಪಿಂಚಣಿ ದುಡ್ಡು ಇದೆಲ್ಲ ಈ 3 ತಿಂಗಳಿಂದ ಬಂದಿಲ್ಲ ಅಂತ. ದೋ ಕೊಡ್ತೀನಿ, ದೋ ಹಾಕ್ತೀನಿ ಹೇಳ್ತಾರೆ ಫೋನ್ ಒಳಗಡೆ. ಎಂಥದ್ದು ಇಲ್ಲ, ಬಂದೇ ಇಲ್ಲ. 3 ತಿಂಗಳು ಮೇಲ್ಗಡೆ ಆಗೋಯ್ತು ಮೇಡಮ್, ಬಂದೇ ಇಲ್ಲ, ಏನೂ ಇಲ್ಲ. ಎಲ್ಲಿ ದುಡ್ಡು? ಅದು ಹೋಯ್ತೀನಿ, ಬ್ಯಾಂಕ್ಗೆ ನೋಡ್ತೀವಿ, ಬರ್ತೀವಿ, ಬ್ಯಾಂಕ್ಗೆ ಹೋಯ್ತೀವಿ, ಬರ್ತೀವಿ. ಬರೀ ಬೆಂಗಳೂರು ಮಾತ್ರ ಅಲ್ಲ, ತುಮಕೂರಿನಲ್ಲೂ ಇದೇ ಕತೆ. ಕವಿತಾ ಅವ್ರೇನು ಹೇಳಿದಾರೆ ಕೇಳಿಸ್ಕೊಡಿ. 3 ತಿಂಗಳಾಯ್ತು ಸರ್, ಬಂದೇ ಇಲ್ಲ. ಗೃಹಲಕ್ಷ್ಮಿದು ಬಂದಿಲ್ಲ, ರೇಷನಿಂದು ಬಂದಿಲ್ಲ. ಕೊಡ್ತಾರೆ ಅಂತ ಆಸೆ ಹುಟ್ಟಿಸ್ಬಿಟ್ಟು ಈಗ ಕೊಡಲ್ಲ ಅಂತ ಅವ್ರು ಬಡವ್ರು ಏನಾಗಬೇಕು ಹೇಳ್ರಿ? ಕೊಡ್ಬೇಕಲ್ವ ಅವರು? ಕೊಡ್ತೀವಿ ಅಂತ ಯಾಕೆ ಯೋಚನೆ ಮಾಡಿರೋರು? ಇಲ್ಲಾಂದ್ರೆ ಹಾಕ್ಲೇಬಾರ್ದಾಗಿತ್ತು, ಯೋಚನೆ ಮಾಡ್ಲೇಬಾರ್ದಾಗಿತ್ತು ಅವರು. ರಾಯಚೂರಿನವ್ರು ಏನ್ ಮಾಡಿದ್ರೋ ಗೊತ್ತಿಲ್ಲ, 6 ತಿಂಗಳಿಂದ ಹಣ ಹಾಕಿಲ್ವಂತೆ. ರೇಣುಕಾ ಅವ್ರು ಹೇಳ್ತಾರೆ ಕೇಳಿಸ್ಕೊಡಿ. 2 ಡಬ್ಬೆ ಹಾಕ್ತಾರ ಒಂದು ಮನುಷ್ಯಗೆ. ತಿಂಗಳು ಆಯ್ತಾವ, ಓಜಿಪ್ ರೊಕ್ಕ ಬಂದಿಲ್ಲ, ಅಕ್ಕಿ ರೊಕ್ಕ ಬಂದಿಲ್ಲ, ತಿಂಗಳಿಗೆ 2 ಸಾವಿರಗೇ ಬಂದಿಲ್ಲ. 4 ತಿಂಗಳಾಯ್ತು. ನಾವು ಎಲೆಕ್ಷನ್ ಬಂದ ಮೇಲೆ ಕೊಡ್ತೀವಿ ಅಂದ್ರೆ ಎಲೆಕ್ಷನ್ ಹಾಕಿವಿ. ನಾವು ಬಡವ್ರು ಎಲ್ಲಿಗೆ ಹೋಗ್ಬೇಕು? ರಾಯಚೂರಿನ ಕಾಸುಂಬಿಯ ಈ ಮಹಿಳೆ ಇರ್ತಾರೆ, ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ, ನಾವೇನ್ ತಿನ್ನೋದು ಅಂತ ಯಾರನ್ನ ಕೇಳಬೇಕು? ಕೇಳಿಸ್ಕೊಂಡ್ಮೇಲೆ ಅವ್ರು ಹೇಳಿ. ಕೊಡ್ತೀನಿ ಅಂತ ಆಸೆ ತೋರಿಸಿ ಆಸೆ ನಿರಾಸೆ ಮಾಡಬಾರ್ದು. ನಾವು ಬಡವ್ರ ಹತ್ರ ಆಸೆ ಮ್ಯಾಗನೇ ಇವಿ. ಮತ್ತೆ ನಮ್ಗೆ ಕೊಡ್ಬೇಕು, ನಾವು ಏನ್ ತಿನ್ಬೇಕು? ಎಲ್ಲ ಓಟ್ ತುಟ್ಟಿ ಆದ್ರೆ ಸಿದ್ದರಾಮಯ್ಯ ಅಂತ ನಾವು ಹಿಡ್ಕೊಂಡು ಕುಂತೀವಿ. ಇನ್ನೇನು ನೋಡಪ್ಪ, ಇಷ್ಟೇ ಕೇಳ್ಕೊಂತೀವಿ ನಾವು. ಓಟ್ ಕೊಡ್ತೀವಿ, ಕೊಟ್ರೆ ನಿಮ್ ಧರ್ಮ, ಕೊಡ್ಲಿಕ್ಕೆ ನಿಮ್ ಧರ್ಮ. ಇದು ದುಡ್ಕೊಂಡು ತಿಂಬಾಕತ್ತೀವಿ. ನಮ್ಮ ಮುದಿ ಜನ್ಮಗಳಿಗೆ ಆಸೆ ಒಂದು, ಇವತ್ತು ಬರ್ತಾವ ನಾಳೆ ಬರ್ತಾವಂತ. ಸರ್, ಗ್ಯಾರಂಟಿನ ಸಮರ್ಪಕವಾಗಿ ನಾವು ನಿಭಾಯಿಸಿದ್ದೀವಿ, ಇದು ನಮ್ಮ ಕ್ರೆಡಿಟ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ 6 ತಿಂಗಳು 3 ತಿಂಗಳು ದುಡ್ಡೇ ಬಂದಿಲ್ಲ ಅಂತಾರಲ್ಲ ಸರ್. ಹೇಳ್ಕೊಳ್ಳೋರು ಯಾವತ್ತೂ ಹೌದು ನಾವು ನಿಭಾಯಿಸಿಲ್ಲ ಅಂತ ಹೇಳೋಕ್ಕಾಗತ್ತೇನ್ರಿ? ಹಂಗಾಗಿ ನಿಭಾಯಿಸಿದ್ದೀವಿ ಅಂತ ಹೇಳ್ತಾರೆ. ಏನೀಗ ನಿಭಾಯಿಸದೇ ಇದ್ರೆ ಸರ್, ಕೊಟ್ಟ ಮಾತನ್ನ ತಪ್ಪಿದಂಗೆ ಅಲ್ವಾ? ಎಲ್ಲಿ ತಪ್ಪಿದ್ದೀವಿ? ಕೊಡ್ತಿದ್ದೀವಲ್ಲ 3 ತಿಂಗಳಿಗೊಂದ್ಸರಿ. ಹಂಗೆ ಹೇಳಿಲ್ವಲ್ಲ ಸರ್, ತಿಂಗಳ ಕೊಡ್ತೀವಿ ಅಂತ ಹೇಳಿ. ತಿಂಗಳ ಕೊಡ್ತೀವಿ ಅಂದಿದ್ವಿ. ಸ್ವಲ್ಪ ಏರ್ಪೇರ್ ಆಗ್ಬೋದು. ನಿಮ್ಮ ಮನೇಲಿ ಆಗಿಲ್ವಾ ಏರ್ಪೇರು? ಯಾವಾಗ್ಲೂ ಆಗತ್ತೆ. ಹಂಗಾರೆ ಅಲ್ಲಿ ಯಾಕೆ ಆಗ್ಬಾರ್ದು? ಸರ್ಕಾರದಲ್ಲಿ ಸರ್ಕಾರನೂ ಒಂದು ಮನೆ ತರ ನೋಡ್ಬೇಕು ನೀವು. ತಾಂತ್ರಿಕವಾಗಿ ಸಮಸ್ಯೆ ಆಗಿದೆ, ಸ್ವಲ್ಪ ಕಂಪ್ಯೂಟರ್ದೆಲ್ಲ ಪ್ರಾಬ್ಲಮ್ ಇದೆ, ಅದೆಲ್ಲ ಸರಿ ಮಾಡ್ಕೋತಾ ಇದ್ದೀವಿ. ಮಾಡ್ಕೊಂಡ್ಮೇಲೆ ಒಂದೇ ಸರಿ ಅದು ಹೊರಟೋಗಿದೆ ಸರ್. ಈಗ ತಾಂತ್ರಿಕ ಸಮಸ್ಯೆ ಅಲ್ಲ ಸರ್, ನಾಳೆ ಬರತ್ರಿ. ಬೇರೆದವ್ರಿಗೆ ಹಸ್ತಾಂತರ ಮಾಡಿದೀವಿ, ಅದನ್ನ ಪ್ರೊಸೀಜರ್ ಬದಲಾವಣೆ ಮಾಡಿಬಿಟ್ಟಿದ್ದೀವಿ. ಬಟ್ ಸರ್ಕಾರದ ತಪ್ಪು ಅನ್ನೋದಕ್ಕಿಂತ ಜನರದೇ ತಪ್ಪು ಜಾಸ್ತಿ ಅಲ್ವಾ ಸರ್? ಅದನ್ನ ಡಿಪೆಂಡ್ ಹಾಕೊಂಡು ಕೂತಿದ್ದಿದ್ದು. ಸಿ ಟಿಪಿಕಲಿ 10% ಜನಕ್ಕೆ ಈ ದುಡ್ಡು ಹೋಗ್ಬೇಕಾಗಿತ್ತೇನೋ ಅಷ್ಟೇ ನನ್ನ ಪ್ರಕಾರದಲ್ಲಿ. ಟಾರ್ಗೆಟೆಡ್ ಸಬ್ಸಿಡೀಸ್ ಹೋದ್ರೆ ಏನಾಗುತ್ತೆ ಅನ್ನಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಒಂದು ದೇಶ ಕೊಡ್ತೀನಿ ಇವತ್ತು. ಇಡೀ ಪ್ರಪಂಚದಲ್ಲಿ ಬೆಳವಣಿಗೆಯ ಗತಿ ಮತ್ತು ಅರ್ಥವ್ಯವಸ್ಥೆಗಳು ಕುಸ್ತೋಗ್ತಾ ಇರೋಂಥ ಪರಿಸ್ಥಿತಿ, ಇನ್ಕ್ಲೂಡಿಂಗ್ ಇಂಡಿಯಾ. ನಾವು ಎಕ್ಸ್ಪೆಕ್ಟ್ ಮಾಡದಿರೋ ರೇಟ್ ಲೆವೆಲಲ್ಲಿ ಗ್ರೋತ್ ಇದ್ದಂಗಿಲ್ಲ ಅಭಿವೃದ್ಧಿ ನಮ್ಮದು. ಚೆನ್ನಾಗಿದೆ, ವರ್ಲ್ಡ್ ನಂಬರ್ 1 ಇದ್ದೀವಿ, ಬಟ್ ನಾವು ಅಂದ್ಕೊಂಡಿದ್ರಲ್ಲಿಲ್ಲ. ಶಾಕಿಂಗ್ಲಿ ಬರ್ತಾ ಇರೋದು ಯಾವ ದೇಶದಿಂದ? ಅದ್ಭುತವಾದ, ಸುಪ್ರೀಮ್ಲಿ ವೆಲ್ ಪರ್ಫಾರ್ಮ್ಡ್, ಅಂದರೆ ಅದ್ಭುತವಾಗಿ ಕೆಲಸ ಮಾಡುತ್ತಿರುವ ಎಕಾನಮಿ ಅಥವಾ ಅರ್ಥವ್ಯವಸ್ಥೆ ಅಂತಂದರೆ ಸ್ಪೇನಿಂದ ಬರ್ತಾ ಇದೆ ಆ ವರದಿ. ದ ರೀಸನ್ ಈಸ್ ಸ್ಪೇನಿನ ಎಲ್ಲ ಸಬ್ಸಿಡಿಗಳು ಹೆವಿಲಿ ಟಾರ್ಗೆಟೆಡ್ ಸಬ್ಸಿಡೀಸ್. ಯಾರಿಗೋಗ್ಬೇಕು ಅವ್ರಿಗೆ ಹೋಗ್ತಾ ಇದೆ. ಈ ಥರ ಉಂಡಾಡಿ ಗುಂಡ್ರ ಥರ ಇವುಗಳು ನಮ್ಮ ರಾಜ್ಯದಲ್ಲಿರೋವು ಅರ್ಥಶಾಸ್ತ್ರದ ಆ ಮತ್ತು ಈ ಗೊತ್ತಿಲ್ಲದೆ ಇರೋವೆಲ್ಲ ಬಂದುಬಿಟ್ಟು ಹಿಡಿದು ಫೋಟೋ ತೆಗೆಸ್ಬಿಟ್ಟು ಮನೇನ ಹರಾಜು ಹಾಕ್ಬಿಟ್ಟು ಹೊರಟುಬಿಟ್ರು ದುರುಳ್ರು ಇವರು. ಹೆಂಗ್ ಬೇಕಂಗೆ ಕೊಟ್ಕೊಂಡು ತಾತನ ಮನೆ ದುಡ್ಡೇನು ಹೋಗ್ಬೇಕು? ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ. ಇವಕ್ಕೆ ದೇ ಡೋಂಟ್ ಡಿಸರ್ವ್ ಈವನ್ ಮರ್ಯಾದೆ ನನ್ನ ಪ್ರಕಾರದಲ್ಲಿ. ಅಷ್ಟು ಕೆಟ್ಟದಾಗ ಹಾಳು ಮಾಡಿದ್ರಿ ಈ ಕರ್ನಾಟಕದ ಅರ್ಥವ್ಯವಸ್ಥೆನ ನೀವುಗಳು. ಇನ್ನೂ ಕಾದಿದೆ ನಿಮಗೆ ಮಾರಿ ಹಬ್ಬ. ನಾನು ಈಗಲೂ ಬರ್ಕೊಟ್ಟಿದ್ದೀನಿ ಇದನ್ನು. ನಾನು 1.5 ವರ್ಷದಿಂದ ಹೇಳ್ತಾ ಇದ್ದೀನಿ, ನಿಧಾನಕ್ಕೆ ಬರುತ್ತೆ. ಕರ್ನಾಟಕದ ಅರ್ಥವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇದ್ದಿದ್ರಲ್ಲಿ ಅದು ಹೋಲಾದರೂ ಸೋರ್ಕೊಳ್ಳೋಕ್ಕೆ ವ್ಯವಸ್ಥೆ ಟೈಮ್ ತಗೊಳತ್ತೆ. ಸೇಮ್ ಪ್ರಾಬ್ಲಮ್ ಡಿಲ್ಲಿಲಿ ತಂದಿಟ್ರು ಆ ಕಂತ್ರಿಗಳು, ಕಚಡಗಳು, ಗುಂಪುಗಳು ಮಾಡಬಾರ್ದು ಕೆಲಸ ಮಾಡಿ ಹಲ್ಕಟ್ ಕೆಲಸಗಳನ್ನು. 60,000 ಕೋಟಿ ಸರ್ಪ್ಲಸ್ ಅಲ್ಲಿದ್ರು ಡೆಲ್ಲಿ, ಮುಗಿಸ್ಬಿಟ್ರು ಅದನ್ನೀಗ. ಈಗ ಸಾಲಕ್ಕೆ ಬಂದರು. ಸರ್ಪ್ಲಸ್ ಸಾಲ, ನಮ್ಮ ಸಾಲ ಯಾವ ಲೆವೆಲ್ಗೆ ಹೋಗ್ತಿದೆ ಅಂತ ಸಿದ್ದರಾಮಯ್ಯನವ್ರು ಈ ಥರ ಔಸಿಟ್ಕೊಂಡು ಆಡಳಿತ ನಡೆಸ್ತಾ ಇದ್ದೀರಿ. ಎಷ್ಟು ದಿನ ನಡೆಸ್ತಿರ್ರಿ? ನಿಮ್ಮ ಹುಣ್ಣನ್ನು ಒಳಗಡೆಯಿಂದ ಆಚೆ ಬಂದು ರಕ್ತ ಕಾರಂಜಿ ಥರ ಬರುತ್ತೆ ನಿಮ್ಮ ಹುಣ್ಣಿಂದ. ಎಷ್ಟು ದಿನ ನಡೆಸ್ತಿರ್ರಿ ಔಸಿಟ್ಕೊಂಡು ಸುಳ್ಳು ಹೇಳ್ಕೊಂಡು? ನೀವು ಫೈನಾನ್ಸ್ ಮಿನಿಸ್ಟರ್ ಆದಮೇಲೆ ಸತ್ಯವನ್ನು ಹೇಳಿ ಜನಕ್ಕೆ ಗಾಬರಿ ಇಟ್ಟಿರಬೇಕು.
ಇದಲ್ಲ ಕಾಳಿ ಬೋಳಿ. ನಾನು ಇದನ್ನು ಹೇಳಿದ್ದೆ, ಕಾಳಿ ಬೋಳಿ ಮಾಡ್ತಾರೆ, ಅಲ್ಲಿದ್ದನ್ನು ಇಲ್ಲಿ ಕೊಡು, ಇಲ್ಲಿದ್ದನ್ನು ಅಲ್ಲಿ ಕೊಡು, ಅಲ್ಲಿದ್ದನ್ನು ಅಲ್ಲಿ ಕೊಡು. ಸೇಮ್ ನಮ್ಮನೆ. ಒಂದು ಕಡೆಯಲ್ಲಿ ಸಾಲವನ್ನು ಮರುಪಾವತಿ ಮಾಡೋಕ್ಕೆ ನನಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ನಾನು ಈ 3 ಕಡೆ ಮಾಡಿಬಿಡ್ತೀನಿ ಸಾಲನ. ಹಾಗೇನು ಮಾಡ್ತೀನಿ, ನಂಬರ್ 1 ಸಾಲ ಯಾವನಿಗೆ ಮಾಡಿದ್ದೀನಿ ಅವ್ನಿಗೆ ಈ ತಿಂಗಳು ತಪ್ಪಿಸ್ತೀನಿ, ನಂಬರ್ 2 ಕೊಡ್ತೀನಿ. ಮುಂದಿನ ತಿಂಗಳು ನಂಬರ್ 1, 2 ತಪ್ಪಿಸ್ತೀನಿ, ನಂಬರ್ 3 ಕೊಡ್ತೀನಿ. ಮುಂದಿನ ತಿಂಗಳು ನಂಬರ್ 3 ಮತ್ತು 2 ತಪ್ಪಿಸ್ತೀನಿ, 1 ಕೊಡ್ತೀನಿ. ನಥಿಂಗ್ ಬಟ್ ರೊಟೇಷನ್. ಈ ಸುಳಿ ಒಂದು ಸರ್ತಿ ಫುಟ್ಬಾಲ್ ಅನ್ನು ಗೊತ್ತಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾಸನ್ನ ಸುಮ್ಮನೆ ಬ್ಯಾಮಿಸ್ಕೊಳ್ತಿಗಳ ಕರೆಕ್ಟಾಗಿ. ಆಗ 4ನೇ ಇವನು ತಿರ್ಕ್ ಹೋಗಿ ತರ್ತೀನಿ ದುಡ್ಡನ್ನು, ಅಲ್ಲಿ ತಂದು ಇಲ್ಲಿ. ದಿಸ್ ಇಸ್ ಕಾಳಿ ಬೋಳಿ ವ್ಯವಹಾರನ ಈ ಕೆಲಸ ಮಾಡ್ತಿದ್ದೀರಿ ಕರ್ನಾಟಕ ರಾಜ್ಯ ಸರ್ಕಾರವರು. ದುಡ್ಡು ರಿಲೀಸ್ ಮಾಡಿ ಅನ್ನಕ್ಕೆ ನಿಮ್ಗೆ ಗೊತ್ತಿರಲಿಲ್ವಾ? ಫೈನಾನ್ಸ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ಗೆ ದುಡ್ಡು ರಿಲೀಸ್ ಆಗಿಲ್ಲ ಅಂತ. ಅದನ್ನು ಮಾಧ್ಯಮದವ್ರು ಬಂದು ನಿಮ್ಗೆ ಹೇಳಬೇಕಾ? 15 ದಿನದಿಂದ ರೆಸ್ಟಲ್ಲಿ ಬೇರೆ ಇದ್ರಿ, ತಿಳ್ಕೊಳಕ್ಕಾಗಲಿಲ್ವಾ ನಿಮಗೆ? ನಿಮ್ಗೆ ಗೊತ್ತಿರಲಿಲ್ಲ? ನಿಮಗೆ ಗೊತ್ತಾಗಲೇಬೇಕು. ಹೇಗೆ ಏನು ಫಿನಾನ್ಸ್ ಮಿನಿಸ್ಟರ್ ಆಗಿ ಹೇಗೆ? ಸಾಧ್ಯನೇ ಇಲ್ಲ. ಅಕ್ಕಿ ಅವತ್ತೇ ಹೇಳಿದೆ, ಪ್ರಹ್ಲಾದ್ ಜೋಶಿ ನಾವು ಅಕ್ಕಿ ಕೊಡ್ತೀವಿ ಅಂದಾಗ ತಗೊಳ್ಳಲ್ಲ ಇವ್ರ ಅಕ್ಕಿನ ಅಂದೆ. ತಗೊಳ್ಳಲ್ಲ. ಆ ವ್ಯವಹಾರಗಳು ಅಲ್ಲ. ಮತ್ತೆ ಸರ್, ಈ 5 kg ಮೋದಿ ಕೊಡ್ತಿರೋ ಕೆಜಿ, 5 kg ಕೇಂದ್ರ ಸರ್ಕಾರ, ಅದು ಅದೇಂಗೋ ಯಾಮಾರ್ಕೊಂಡು ಒಳಗೋಗ್ಬಿಡ್ತಾ ಇದೆ ಈಗ. ಅದು ಕಾಸು ಇಲ್ಲ, ಕಬಡೆ ಇಲ್ಲ. ಇವ್ರ ತಾತನ ಮನೆ ಗಂಟೆನೂ ಹೋಗಂಗಿಲ್ಲ. 10 kg ಇಲ್ಲ, 5 kg ನಿಮ್ಗೆ. ಇನ್ನು 5 kg ಕಾಸು ಕೊಡ್ತೀವಿ ಅಂದಿದಾರಲ್ಲ. ಹೌದು, ಕಾಸಾದ್ರೆ ಯಾಮಾರಿಸ್ಬೋದು ಜನನ್ನ. ಒಂದ್ಸಲ ಕೊಟ್ಟು ಬಿಟ್ಟು ಎಲ್ಲ ಅಲ್ಲಿ ಅಕ್ಕಿ ತಗೊಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಅಲ್ಲಿ ಮಂತ್ಲಿ ಕಾಸು ಕೊಡೋರು ಅಕ್ಕಿ ಕೊಡಲ್ಲ. ಅವಾಗ ತಗೊಳಕೊಂಡ್ಬಿಡ್ತಾರೆ. ಅಕ್ಕಿ ಬಂದಿಲ್ಲ ಅಂತ ಜನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಕಾಸನ್ನು ಯಾಮಾರಿಸ್ತಾ ಇರ್ಬೋದು. ಅದಕ್ಕೆ ತಗೊಳ್ಳಲ್ಲ ಅಕ್ಕಿನ. ಏನೋ ಪ್ರಾಬ್ಲಮ್ ಧೈರ್ಯ ಇದ್ರೆ ತಗೊಳ್ಳಿ ಅಕ್ಕಿ ನೋಡೋಣ, ತಗೊಳ್ಳಲ್ಲ. ರಾಜ್ಯ ಸರ್ಕಾರದ ಹಣಕಾಸು ಪರಿಸ್ಥಿತಿ ಚಿತ್ರಾನ್ನ ಆಗೋಗುತ್ತೆ. ನಾನು ಹೇಳಿದ್ದೀನಿ, ಆಗಿದೆ. ಸಾಲ ಹೊರಕ್ಕೆ ಬರಲಿ, ಪಬ್ಲಿಕ್ ಡೆಟ್ ಏನು ಅಂತ ಮಾರ್ಚಲ್ಲಿ ಇವರು ಹೇಳಿರೋದು ಹೇಳದೇ ಇರೋ ಸುಳ್ಳನ್ನು ನಾನು ಹುಡುಕಿ ತೆಗೆದು ತೊಗೊಂಬರ್ತೀನಿ, ಬಿಡಲ್ಲ. ಪಬ್ಲಿಕ್ ಡೆಟ್ಟನ್ನು ಬರೀ ಮೇಲ್ ತೋರಿಸ್ಬಿಟ್ರೆ ಆಗಲ್ಲ. ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀರಿ ಗ್ಯಾರಂಟಿಗಳನ್ನು. KSRTCಗೆ ಎಷ್ಟು ಕೊಟ್ಟಿದ್ದೀರಿ ಗ್ಯಾರಂಟಿ? BMTCಗೆ ಎಷ್ಟು ಕೊಟ್ಟಿದ್ದೀರಿ ಗ್ಯಾರಂಟಿಗಳನ್ನ? ಯು ಸ್ಟುಡ್ ಆಸ್ ಗ್ಯಾರಂಟಾರ್. ಹೌದು, ಯು ಆರ್ ಆನ್ಸರಬಲ್. ನಾಳೆ ಹೇಳೋನಿಲ್ಲ ಕೇಳೋಣ. ಶಕ್ತಿಗೆ ದುಡ್ಡಿಲ್ಲ, ಗೃಹಲಕ್ಷ್ಮಿಗೆ ದುಡ್ಡು ಹಾಕಿಲ್ಲ, ಅಕ್ಕಿ ದುಡ್ಡು ಹಾಕ್ತಾ ಇಲ್ಲ, ಕರೆಂಟ್ ದುಡ್ಡು ಯಾರನ್ನು ಯಾವಾಗ ಎಲ್ಲಿ ಯಾಮಾರಿಸಿದ್ದೀರೋ. ನಿಮ್ಮ ಹಣೆ ಬರಹಕ್ಕೆ ಎಂಥ ಕಂತ್ರಿ ಕೆಲಸ ಮಾಡಿಬಿಟ್ರಿ ಎಲ್ಲ ಸೇರಿಕೊಂಡು ಕರ್ನಾಟಕನ. ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಒಂಚೂರು ತಲೆ ಬಗ್ಸಿದ್ರು ಪರವಾಗಿಲ್ಲ. ಈಗಲೂ ಟಾರ್ಗೆಟೆಡ್ ಮಾಡಿ ಅದನ್ನು ಕರೆಕ್ಟ್ ಮಾಡಿ. ಈಗಲೂ ಅವಕಾಶ ಇದೆ ವಾಪಸ್ ಬರೋಕ್ಕೆ. ನಿಲ್ಸಲ್ಲ ಅಂತ ಅಷ್ಟೇ ಹೇಳ್ತಾರೆ. ಮಣ್ಣು ತಿನ್ಲಿ ಹೋಗಿ, ನಿಲ್ಲಿಸದೇ ಇದ್ರೆ ನನಗೇನು ಹೋಗ್ಬೇಕು? ಇವ್ರ ಮನೇಲಿ ಏನಾಗಲ್ವಲ್ಲ. ಶಿವಕುಮಾರ್ ಮನೇಲಿ ಯಾವ ಅಕ್ಕಿ ಪ್ರಾಬ್ಲಮ್ ಬರುತ್ತೆ ರೀ? ಸಿದ್ದರಾಮಯ್ಯವ್ರ ಮನೆಯಲ್ಲಿ ಯಾವ ಮುದ್ದೆ ಪ್ರಾಬ್ಲಮ್ ಬರುತ್ತೆ ರೀ? ನಾಳೆ ನಿಂತೋಗ್ಬಿಟ್ರೋ, ಎಗರೋಗ್ಬಿಟ್ರೋ, ಸತ್ತೋಗ್ಬಿಟ್ರೋ, ಹಾಳಾಗೋಗ್ಬಿಟ್ರೋ, ಇದಕ್ಕೆ ಡಿಪೆಂಡ್ ಆಗಿ ಮತ್ತೆ ಸಾಯಿರಿ ಜನ. ಇನ್ನು ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಗಳ ಹಣವನ್ನು ಸರ್ಕಾರ ಕಾಲಕಾಲಕ್ಕೆ ಬಿಡುಗಡೆ ಮಾಡದಿರೋದು ಸಹಜವಾಗಿ ವಿಪಕ್ಷಗಳಿಗೆ ಆಹಾರವಾಗಿದೆ. 10 kg ಅಕ್ಕಿ ಫ್ರೀ ಕಟಾಕಟ್ ಅಂತೇಳಿ ಮಹಿಳೆಯರ ಬ್ಯಾಂಕ್ಗಳಿಗೆ ಎಲ್ಲ ಕೊಡ್ತೀವಿ ಅಂದಿದ್ರು. ಕಾಂಗ್ರೆಸ್ ಗ್ಯಾರಂಟಿ ಅಂತ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು. ಗೃಹಲಕ್ಷ್ಮಿ ಹಣ ನೀಡದೆ ಜನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಬರೀ 22 ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಅಂದ್ರೂ ಕೂಡ ರಾಜ್ಯ ಸರ್ಕಾರ ಖರೀದಿ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ 34 ರೂಪಾಯಿ ಕೊಡ್ತಾ ಇದ್ದಾರೆ, ಬಟ್ ಇನ್ನೂ ಕೊಟ್ಟಿಲ್ಲ 2 ತಿಂಗಳಿಂದ. ಇದರ ಅರ್ಥ ಸರ್ಕಾರ ದಿವಾಳಿ ಆಗಿದೆ ಅಂತ ತಾನೆ ಅಂತ ಜೋಶಿ ಅವರ ಪ್ರಶ್ನೆ. ಇನ್ನು ವಿಪಕ್ಷ ನಾಯಕ ಅಶೋಕ್ ಔಟ್ ಫಿಟ್ ಮಾಡಿ ಕಾಂಗ್ರೆಸ್ ನಂಬಿದ್ರೆ ಚೊಂಬು ಗ್ಯಾರಂಟಿ ಅಂತ ಲೇವಡಿ ಮಾಡಿದ್ದಾರೆ. ಸುಳ್ಳು ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ರಾಜ್ಯದ ಬೊಕ್ಕಸವನ್ನು ಬರಿದು ಮಾಡಿದೆ ಅಂತ ಜೆಡಿಎಸ್ ಕಿಡಿಕಾರಿದೆ. ಈ ಬೆನ್ನಲ್ಲೇ ಸಿಎಂ ಡಿಸಿಎಂ ಎಚ್ಚೆತ್ತು ತಕ್ಷಣ ಹಣ ಬಿಡುಗಡೆ ಮಾಡಿಸ್ತೀವಿ ಅಂದಿದ್ದಾರೆ. 2 ತಿಂಗಳ ಅನ್ನಭಾಗ್ಯದ ಹಣ ಮಾತ್ರ ಬಾಕಿ ಇದೆ, ಅದನ್ನ ಈಗ ಕೊಡ್ತೀವಿ ಅಂತ ಸಚಿವ ಮುನಿಯಪ್ಪನವರು ಬೇರೆ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಪೂರಾ ದಿವಾಳಿ ಎದ್ದಿದೆ ಅನ್ನಲಿಕ್ಕೆ ಹಲವಾರು ಉದಾಹರಣೆಗಳು ಕಣ್ಣಿಗೆ ಬೀಳ್ತಾ ಇದೆ. ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ, ಅನ್ನ ಭಾಗ್ಯದ ದುಡ್ಡು ಏನು ಕೊಡ್ತಿದ್ರು ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ. ಈಗ ನಿಮ್ಗೆ 28 ರೂಪಾಯಿದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಆರ್ಡರ್ ಪ್ಲೇಸ್ ಮಾಡಲಿಲ್ಲ. ಅವರು ಅದನ್ನು ತಗೊಳ್ಳಿಕ್ಕೆ ತಯಾರಿಲ್ಲ, ಯಾಕಂದ್ರೆ ದುಡ್ಡಿಲ್ಲ ಅವ್ರ ಕಡೆ. ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡಿದೀವಿ ಅಂದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ, 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. 2 ತಿಂಗಳದ್ದು ನಾವು ಕೊಡಬೇಕು, ಅದನ್ನು ಕೂಡ ಆಗ್ತಾ ಇದ್ದೀವಿ. 4-5 ತಿಂಗಳಿಲ್ಲ, 2 ತಿಂಗಳದ್ದು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. 2 ತಿಂಗಳಿಗೆ ಒಂದೊಂದು ಸಾರಿ ಆಗ್ತಾ ಇದ್ದೀವಿ.
ಯಾವತ್ತೋ ಇಷ್ಟ ಬಂದಾಗ ಕೊಡೋದು. ಈಗ ಡಿ ಕೆ ಶಿವಕುಮಾರ್ ಕೊಡ್ತೀವಿ, ಮಾತು ತಪ್ಪಲ್ಲ. ತಪ್ಪಿದ್ದೀರಿ, ಹೌದು, ತಿಂಗಳ ಕೊಡ್ತೀವಿ. ತಪ್ಪಿದ್ದೀರಿ ನೀವು. ನಿಮಗೆ ಬರಬೇಕಾಗಿದ್ದ ದುಡ್ಡು ಯಾವನಾದ್ರೂ ಅಪ್ಪಿ ತಪ್ಪಿ ಇನ್ಸ್ಟಾಲ್ಮೆಂಟ್ ಎಲ್ಲ ಹೇಳಿದ್ರೆ ಒಪ್ಕೋತೀರಾ ನೀವುಗಳು? ಯಾರ್ಯಾರು ಒಪ್ಕೋತೀರಿ? ರಾಜಕಾರಣಿಗಳು ಬರಪ್ಪ ನನ್ನ ಹತ್ರ ಕಿಲಿ. ಪೂರ್ತಿ ಇಟ್ಬಿಟ್ಟು ಅದೇನು ಎಂಟಾಣಿ ಕಡಿಮೆ ಇದ್ರು ವಾಪಸ್ ಕಳಿಸ್ತೀರಂತೆ. ಎಂಟಾಣಿ ಕಡಿಮೆ ಇದೆ, ಹೋಗಿ ತಗೊಂಬಾದ್ನ ಅಂತ ಎಲ್ಲರೂ ಅಂತಂದ್ರೆ ನೀವು ಇನ್ಸ್ಟಾಲ್ಮೆಂಟಲ್ಲಿ ತಗೊಳ್ಳಿ. ನೀವು MLAಗಳು ಮಿನಿಸ್ಟರ್ಗಳು ಸಂಬಳನ ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳ್ಳಿ. ನೀವು ಯಾಕೆ ಪ್ರತಿ ತಿಂಗಳು ತೊಗೋತಾ ಇದ್ದೀರಿ? ನೀವು 3 ತಿಂಗಳು ಬಿಟ್ಟು ತೊಗೊಳ್ಳಿ. ಹೌದು. ಏನು ಬುರುಡೆ ಬಿಡ್ತೀರಿ ಅಂತ ರಾಮಲಿಂಗಾರೆಡ್ಡಿ ಎಲ್ಲ ಹೇಳಿದ್ದಾರೆ. ಅದು ಬುರುಡೆ ಪಕ್ಷ, ನೀವು ಬುರುಡೆ ಪಕ್ಷ, ಕಂತ್ರಿಗಳ ಪಕ್ಷ ನೀವೀಗ, ಕಂತ್ರಿಗಳ ಸರ್ಕಾರ ಇದ್ದಂಗಾರೆ. ಹಂಗೆ ಹೇಳಬೇಕು ಅನ್ನೋದಾದ್ರೆ ಮರ್ಯಾದೆಯಿಂದ ದುಡ್ಡು ಕೊಟ್ಟು ಮಾತಾಡಿ. ತೆರಿಗೆ ರೂಪದಲ್ಲಿ ಎಲ್ಲ ಕಿತ್ಕೊತಾ ಇದ್ದಾರೆ. ಏನು ಎಲ್ಲ ರೈಸ್ ಮಾಡೋಕ್ಕಾಯ್ತು, ಪಟ್ಟಿ ಮಾಡ್ರಿ ಎಲ್ಲನೂ ಯಾವ್ಯಾವ್ದು ರೈಸ್ ಮಾಡಿದ್ದಾರೆ ಅಂತ. ಎಷ್ಟು ಬರ್ತಾ ಇದೆ ಬಾಯಿಗೆ ಬಂದಂಗೆ ಒಂದು ಕಡೆಯಿಂದ ರೈಸ್ ಮಾಡಿದ್ರು. ನಿಮ್ಮ ಯೋಗ್ಯತೆಗೆ ಮೆಟ್ರೋಗೆ ಒಂದು ಕಾಗದ ಬರೆಯೋಕ್ಕಾಗಿಲ್ಲ ಇನ್ನೂ. ಬರ್ದಿಲ್ಲ. ಬರೀರಿ ಕಾಗದ. ಯಾವನೇ ಬರಿಬೇಡ ಅಂತವನು ನಿಮ್ಮನ್ನ. ಬರೀರಿ ಕಾಗದ. ಸುಮ್ಮನೆ ಡೆಲ್ಲಿ ಬೈದ್ ಬಿಡೋದು, ಅಲ್ಲಿ ಬೈದ್ ಬಿಡೋದು, ಇಲ್ಲಿ ಬೈದ್ ಬಿಡೋದು. ಬರೀರಿ ಕಾಗದ ಬರೆದು ಮಾತಾಡಿ. ಕಂಡಿದ್ದಕ್ಕೆಲ್ಲ ಬರೀತೀರಿ ಕಾಗದ ಕೂತ್ಕೊಂಡು. ಅವ್ನು ಯಾವನ ಕೆಲ್ಸಕ್ಕೆ ಬರ್ದಿರೋ ಪುಂಗಿ ಊದ್ಕೊಂಡು 6 ಪೇಜ್ ಕಾಗದ ಬರ್ದಿದ್ದಕ್ಕೆ ಸೈನಾಗಿ ಕೊಟ್ಕೊಟ್ಟಿರ್ತೀರಿ ಚೀಫ್ ಮಿನಿಸ್ಟರು. ಬರೀರಿ ಕಾಗದ ಈಗ ಮೆಟ್ರೋಗೆ. ಎಲ್ಲ ಏರಿಸ್ಬಿಟ್ರು. ಏರಿಸ್ಬಿಟ್ಟು ಈಗ ಗ್ಯಾರಂಟಿಲೂ ಯಾಮಾರಿಸ್ಬಿಟ್ರು. ಈ ಮಾಡೆಲ್ಲು ಎಕ್ಕೂಟೋಗೋ ಮಾಡೆಲ್ ಇದು. ರಾಜ್ಯಗಳನ್ನು ಹಾಳು ಮಾಡೋ ಮಾಡೆಲ್ನ ಸಿದ್ದರಾಮಯ್ಯ ತಂದಿಲ್ಲ, ಇದನ್ನು ಶಿವಕುಮಾರೇ ತಂದಿರೋದು. ಹಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್. ಗ್ಯಾರಂಟಿ ಮಜಾ ನೋಡ್ತಿದ್ದಾರೆ ಶಿವಕುಮಾರ್. ಗ್ಯಾರಂಟಿ ಇದೆ ಸರ್. ಸಿದ್ದರಾಮಯ್ಯನವ್ರದ್ದು ಸಂಕಟನ ಕಾಸೊಂದ್ಸಕ್ಕಾಗದೇ ಇರೋದನ್ನ ಮಜಾ ನೋಡ್ತಾ ಕೂತಿದ್ದಾರೆ ಅವರು. ಅವತ್ತು ಬಂದು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಿಂಗೆ ಹಿಡಿದಿದ್ರಲ್ಲ, ಕರ್ಕೊಂಬನ್ನಿ ಇವಾಗ ಕೊಡ್ಸಿ ಕರೀರಿ. ಎಸ್